ನೆನೆ ಸಿಎಂ ಪ್ರಚಾರದ ವೇಳೆ ಒಂದು ಎಡವಟ್ಟು ನಡೆದು ಹೋಗಿದೆ. ಇದೇ ವಿಚಾರ ವಿಪಕ್ಷ ನಾಯಕರಿಗೆ ಅಸ್ತ್ರವಾಗಿದ್ದು, ಚುನಾವಣೆ ವೇಳೆಗೆ ನಡೆದಂತಹ ಈ ಘಟನೆ ಕಾಂಗ್ರೆಸ್ಗೆ ತಲೆನೋವನ್ನು ತಂದಿದೆ. ಈ ಸುದ್ದಿಗಳನ್ನು ನೋಡೋಣ ಗಲಾಟೆ ನ್ಯೂಸ್ ಟಾಪ್ 9 ನಲ್ಲಿ. ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯನವರು ಪ್ರಚಾರ ನಡೆಸ್ತಾ ಇದ್ದ ವೇಳೆ ಭಾರೀ ಭದ್ರತಾ ಲೋಪವಾಗಿದೆ. ಸೊಂಟದಲ್ಲಿ ಗನ್ ಇಟ್ಕೊಂಡು ಬಂದ ಆಸಾಮಿ ಚಟಪಟ ಅಂತ ಸಿಎಂ ಇದ್ದ ಪ್ರಚಾರದ ವಾಹನ ಏರಿ ಹಾರ ಹಾಕಿದ್ದಾನೆ. ಕಾಂಗ್ರೆಸ್ ಕಾರ್ಯಕರ್ತ ರಿಯಾಜ್ ಅಹಮದ್ ಅಂತ ಆತನನ್ನ ಗುರುತಿಸಲಾಗಿದ್ದು, ಪೊಲೀಸರು ಆತನ ವಿಚಾರಣೆ ನಡೆಸಿದ್ದಾರೆ. ನಿನ್ನೆ ಬೆಂಗಳೂರು ದಕ್ಷಿಣ ಕ್ಷೇತ್ರದ ಕೈ ಅಭ್ಯರ್ಥಿ ಸೌಮ್ಯ ರೆಡ್ಡಿ ಪರ ಭೈರಸಂದ್ರದಲ್ಲಿ ಪ್ರಚಾರ ಹಮ್ಮಿಕೊಳ್ಳಲಾಗಿತ್ತು. ಸಿಎಂ ಸಿದ್ದರಾಮಯ್ಯ, ಸಚಿವ ರಾಮಲಿಂಗಾರೆಡ್ಡಿ, ಸೌಮ್ಯ ರೆಡ್ಡಿ ಟ್ಯಾಂಕರ್ನಲ್ಲಿ ನಿಂತು ರ್ಯಾಲಿ ನಡೆಸ್ತಾ ಇದ್ರು. ಈ ವೇಳೆ ಏಕಾಏಕಿ ಕ್ಯಾಂಟರ್ ಹತ್ತಿದ ವ್ಯಕ್ತಿಯೊಬ್ಬ ಸಿಎಂಗೆ ಹಾರ ಹಾಕಿದ್ದಾನೆ. ಈ ವೇಳೆ ಆತನ ಸೊಂಟದಲ್ಲಿರುವ ಗನ್ ಕಾಣಿಸಿದ್ದು ಕೆಲಕಾಲ ಆತಂಕ ಮನೆ ಮಾಡಿತ್ತು. ಹೇಳಿಕೆಯಲ್ಲಿ ಸಿಎಂ ಸಿದ್ದರಾಮಯ್ಯಗೆ ಝೆಡ್ ಸೆಕ್ಯೂರಿಟಿ ನೀಡಲಾಗಿದೆ. ಇದರ ಪ್ರಕಾರ ಸಿಎಂ ಬಳಿ ಬರುವವರನ್ನ ತಪಾಸಣೆ ನಡೆಸಿ ಹತ್ತಿರ ಬಿಡಬೇಕಾಗಿತ್ತು. ಆದ್ರೆ ಇಲ್ಲಿ ಭದ್ರತಾ ಲೋಪ ನಡೆದು ಹೋಗಿದೆ. ಇನ್ನು ಗನ್ ಇಟ್ಕೊಂಡಿದ್ದ ವ್ಯಕ್ತಿಯನ್ನ ರಿಯಾಜ್ ಅಹಮದ್ ಅಂತ ಗುರುತಿಸಲಾಗಿದ್ದು, ಪೊಲೀಸರು ಆತನನ್ನ ವಶಕ್ಕೆ ಪಡೆದು ತೀವ್ರ ವಿಚಾರಣೆಗೆ ಒಳಪಡಿಸಿದ್ದಾರೆ. ಘಟನೆ ಬೆಳಕಿಗೆ ಬರ್ತಾ ಇದ್ದಂತೆ ಸಿದ್ದಾಪುರ ಠಾಣೆಗೆ ಬೆಂಗಳೂರು ಪಶ್ಚಿಮ ವಿಭಾಗದ ಹೆಚ್ಚುವರಿ ಪೊಲೀಸ್ ಆಯುಕ್ತ ಎನ್ ಸತೀಶ್ ಹಾಗೂ ಬೆಂಗಳೂರು ದಕ್ಷಿಣ ವಿಭಾಗದ ಡಿಸಿಪಿ ಲೋಕೇಶ್ ಜಗಲಾಸರ್ ಭೇಟಿ ನೀಡಿದ್ರು. ಗನ್ ಇಟ್ಕೊಂಡು ಸಿಎಂ ಬಳಿಗೆ ಹೋಗಿದ್ದು ಯಾಕೆ ಅಂತ ವಿಚಾರಣೆ ನಡೆಸಿದ್ರು. ಆಲ್ರೆಡಿ ಹೇಳಿದ ಹಾಗೆ ಎಡಿಷನಲ್ ಸಿಟಿ ವೆಸ್ಟ್ ಅವರಿಂದ ಹೆಚ್ಚು ಎಲ್ಲ ಆಯಾಮಗಳಲ್ಲಿ ವಿಚಾರಣೆ ಮುಂದುವರೆದಿದೆ. ಭದ್ರತಾ ಲೋಪ್ಗೆ ಸಂಬಂಧಪಟ್ಟಿರ್ಬೋದು ಅಥವಾ ಅವರು ಹೇಗೆ ಬಂದರು ಅನ್ನೋದಕ್ಕೆ ಸಂಬಂಧಪಟ್ಟಿರ್ಬೋದು. ಎಲ್ಲ ಆಯಾಮಗಳಲ್ಲಿ ಎನ್ಕ್ವೈರಿ ಮುಂದುವರೆದಿದೆ. ಗನ್ನಿಟ್ಕೊಂಡು ಸಿಎಂಗೆ ಹಾರ ಹಾಕಿದ ವ್ಯಕ್ತಿ ರಿಯಾಜ್ ಅಹಮದ್ ಕಾಂಗ್ರೆಸ್ ಸೇರುವ ಮುನ್ನ ಎಸ್ಟಿಪಿಐನಲ್ಲಿ ಗುರುತಿಸಿಕೊಂಡಿದ್ದ. ಬಳಿಕ 2019ರಲ್ಲಿ ಕಾಂಗ್ರೆಸ್ ಸೇರಿದ್ದ. ಬಳಿಕ ಎಸ್ಟಿಪಿಐನವರಿಂದ ಈತನ ಮೇಲೆ ಅಟ್ಯಾಕ್ ಆಗಿತ್ತಂತೆ. ಹಾಗಂತ ಸಿದ್ದಾಪುರ ಠಾಣೆಯಲ್ಲಿ ದೂರು ನೀಡಿ ಲೈಸೆನ್ಸ್ ಗನ್ ಪಡೆದುಕೊಂಡಿದ್ದಾನೆ. ಅಲ್ಲದೆ ಎಲೆಕ್ಷನ್ ಟೈಮ್ನಲ್ಲಿ ಸರೆಂಡರ್ ಮಾಡದೇ ಇರೋದಕ್ಕೆ ಅನುಮತಿ ಕೂಡ ಪಡೆದಿದ್ದ. ಗನ್ನಿಟ್ಕೊಂಡು ಸಿಎಂಗೆ ಹಾರ ಹಾಕಿದ ವಿಚಾರವಾಗಿ ಮಾತನಾಡಿದ ಎಚ್ಡಿಕೆ, ಸಿಎಂ ಸಿದ್ದರಾಮಯ್ಯ ಕಾರ್ಯಕ್ರಮದಲ್ಲಿ ಭದ್ರತಾ ಲೋಪ ಆಗಬಾರದು ಅಂತ ಹೇಳಿದ್ರು. ಇಲ್ಲಿ ಚುನಾವಣೆ ಸಂದರ್ಭದಲ್ಲಿ ಯಾರನ್ನು ತಪಾಸಣೆ ಮಾಡಲ್ಲ. ಅದು ಇಂಥ ಒಂದು ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ಒಂದು ಕಾರ್ಯಕ್ರಮಗಳಲ್ಲಿ ಸ್ವಲ್ಪ ಭದ್ರತಾ ವೈಫಲ್ಯಗಳಾಗಬಾರ್ದು. ಅದಕ್ಕೆ ಮುಂಜಾಗ್ರತೆ ಕ್ರಮ ತಗೊಳ್ಳೋದು ಸೂಕ್ತ ಇರೋದು ನನ್ನ. ಇನ್ನು ಇದೇ ವಿಚಾರ ಬಿಜೆಪಿ ನಾಯಕರಿಗೆ ಅಸ್ತ್ರವಾಗಿದೆ. ವಿಪಕ್ಷ ನಾಯಕ ಆರ್ ಅಶೋಕ್ ಮಾತನಾಡಿ, ಕಾನೂನು ಸುವ್ಯವಸ್ಥೆ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಅಪ್ಲೈ ಆಗಲ್ಲ ಅಂತ ಗೂಂಡಾ ರಾಜ್ಯ ಪ್ರದರ್ಶಿಸಿದ್ದಾರೆ ಅಂತ ವಾಗ್ದಾಳಿ ನಡೆಸಿದ್ರು. ನಮಗೇನು ಕಾನೂನು ಅಪ್ಲೈ ಆಗಲ್ಲ ಅಂತೇಳಿ ರಾಜಾರೋಷವಾಗಿ ಈ ಥರ ಓಡಾಡುವಂಥ ಒಂದು ಸಂಸ್ಕೃತಿ ಏನಿದೆ, ಇದನ್ನೇ ಹೇಳೋದು ಕಾಂಗ್ರೆಸ್ಸಿನ ಗೂಂಡಾ ರಾಜ್ಯ ಅಂತ ಹೇಳೋದು ಇದನ್ನೇ. ಇವತ್ತು ಗೂಂಡಾ ರಾಜ್ಯದ ಪ್ರದರ್ಶನವನ್ನು ಕಾಂಗ್ರೆಸ್ ಪಾರ್ಟಿಯವರು ಮಾಡಿದ್ದಾರೆ. ಗನ್ ತಂದವನು ಬಹಿರಂಗವಾಗಿ ಸಿಎಂಗೆ ಮಾಲಾರ್ಪಣೆ ಮಾಡ್ತಾರೆ. ಮುಖ್ಯಮಂತ್ರಿ ಮುಂದೆ ಈ ಪರಿಸ್ಥಿತಿ ಇದೆ ಅಂದ್ರೆ ಹೇಗೆ? ಅಶ್ವಥ್ ನಾರಾಯಣ ಪ್ರಶ್ನೆ ಮಾಡಿದ್ದಾರೆ. ಬೆಂಗಳೂರಲ್ಲಿ ಮಾತನಾಡಿದ ಮಾಜಿ ಡಿಸಿಎಂ ಡಾಕ್ಟರ್ ಅಶ್ವಥ್ ನಾರಾಯಣ, ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹೇಗೆ ಅಂತ ಯೋಚಿಸಬೇಕಾಗುತ್ತೆ. ಇದಕ್ಕೆ ಸಿಎಂ ಸಿದ್ದರಾಮಯ್ಯ ಉತ್ತರಾನೇ ಕೊಡಲ್ಲ ಅಂತ ಕಿಡಿಕಾರಿದ್ರು. ಇದು ತೊಗ್ಲಕ್ ದರ್ಬಾರ್ ಅನ್ನೋದಕ್ಕೆ ಮತ್ತು ಯಾವುದೇ ರೀತಿಯಾದಂಥ ಆಡಳಿತದಲ್ಲಿ ನಿಯಂತ್ರಣ ಇಲ್ಲ ಅನ್ನೋದಕ್ಕೆ ಭಾಳ ಸ್ಪಷ್ಟವಾಗಿ ಕಣ್ಣು ಮುಂದೆ ಎದ್ದು ಕಾಣುವಂಥ ಒಂದು ಸಾಕ್ಷಿ. ಕಾನೂನು ವ್ಯವಸ್ಥೆ ಇದೆ ಅನ್ನೋದು ಈ ಮುಖ್ಯಮಂತ್ರಿಗಳದ್ದು ಇದಕ್ಕೆ ಉತ್ತರನೇ ಇಲ್ಲ ಅವರಲ್ಲಿ.